ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗ್ನಲ್ಲಿ ಶೌಚಾಲಯ ಘಟಕ ಕೊನೆಗೂ ಸಾರ್ವಜನಿಕ ಬಳಕೆಗೆ ಮುಕ್ತವಾಗಿದೆ. ನಗರದ ಮುನ್ಸಿಪಲ್ ಕಾಲೇಜು ಆವರಣದಲ್ಲಿ ನಿರ್ಮಾಣಗೊಂಡಿದ್ದ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದ ಗೌರವ ಘಟಕ ಹಲವು ದಿನಗಳಿಂದ ಬೀಗ ಹಾಕಿದ ಸ್ಥಿತಿಯಲ್ಲಿತ್ತು. ವಿದ್ಯಾರ್ಥಿಗಳು ಶೌಚ ಸಮಸ್ಯೆಯಿಂದ ಪರದಾಡ್ತಾ ಇದ್ರು, ಘಟಕ ಬಳಕೆಗೆ ಬಂದಿರಲಿಲ್ಲ. ಈಗ ಈ ಬಗ್ಗೆ ಜೀ ಕನ್ನಡ ನ್ಯೂಸ್ ವರದಿ ಪ್ರಸಾರವಾದ ಬಳಿಕ ನಗರಸಭೆ ಎಚ್ಚೆತ್ತುಕೊಂಡಿದ್ದು, ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ದಾರೆ. ಗಿಡಗಂಟಿಗಳಿಂದ ಆವರಿಸಿಕೊಂಡಿದ್ದ ಘಟಕವನ್ನ ಸ್ವಚ್ಛಗೊಳಿಸಿ ಇದೀಗ ಬೀಗ ತೆರೆಯಲಾಗಿದೆ. ಇದರಿಂದ ವಿದ್ಯಾರ್ಥಿಗಳ ಶೌಚ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಕ್ಕಿದೆ. ಸ್ಥಳೀಯರು ಸಂತಸವನ್ನ ವ್ಯಕ್ತಪಡಿಸಿದ್ದು, ಜೀ ಕನ್ನಡ ನ್ಯೂಸ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇವತ್ತಿನ ದಿವಸ ನಾವು ಈ ಮುನ್ಸಿಪಲ್ ಹೈಸ್ಕೂಲ್ ಆವರಣದಲ್ಲಿರ್ತಕ್ಕಂಥ ಗೌರವ ಘಟಕ ಅಂದರೆ ಶೌಚಾಲಯ, ಇದರ ಬಗ್ಗೆ ನಾವು ಹಿಂದಕ್ಕೆ ಭಾಳ ಹೋರಾಟ ನಡೆಸಿದ್ವಿ. ಹೋರಾಟ ನಡೆಸೋ ಟೈಮ್ನಲ್ಲಿ ನಾವು GTV ಅವರಿಗೆ ಒಂದು ಕರೆ ಮಾಡಿದಾಗ ಅವರು ಬಂದು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ಆ ಹೋರಾಟ ನಾವೇನು ಮಾಡಿದ್ವಲ್ಲ ಅದನ್ನೆಲ್ಲ TVಯಲ್ಲಿ ಬಿಸ್ತರಿಸಿ ಆ ಒಂದು ಬಿಸ್ತರಿಸೋ ಟೈಮಿನಲ್ಲಿ ಅವರು ನಗರಸಭೆ, ನಮ್ಮ ಗದಗ ಬೆಟ್ಟಿಗೆ ನಗರಸಭೆ ಪೌರಾಯುಕ್ತರಿಗೆ ಕಾಲ್ ಮಾಡಿ, ಏನು ಇದು ಈ ಥರ ಶೌಚಾಲಯ ನೀವು ಪೂರ್ಣಗೊಂಡರೂ ಅದು ಬೀಗ ಯಾಕೆ ಹಾಕಿದ್ದೀರಿ, ಆಮೇಲೆ ಸ್ವಚ್ಛತೆ ಇಲ್ಲ, ಈ ಥರ ಎಲ್ಲ ನಮ್ಮ ಸಾರ್ವಜನಿಕರು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಈ ಥರ ನಮಗೆ